ನಮಸ್ತೆ ಕರ್ನಾಟಕ. ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು. ಮಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನು ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನಮ್ಮ ಆರಾಧ್ಯರು ನಿಮ್ಮೆಲ್ಲರನ್ನು ಕಾಪಾಡಲಿ, ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದ ಮಹತ್ವಪೂರ್ಣವಾದಂಥ ಒಂದು ಮಂತ್ರ, ನಿಮಗೆಲ್ಲರಿಗೂ ಗೊತ್ತಿರುವಂಥ ಶ್ಲೋಕ ಅದು. ಆ ಶ್ಲೋಕದ ಒಂದು ಪವಾಡ, ಬಹುಶಃ ಶ್ಲೋಕದಿಂದ ಏನಾಯಿತು ಬಹುಶಃ ತುಂಬ ನೋಡಿದ್ದೀವಿ, ನಿಮಗೆಲ್ರಿಗೂ ಗೊತ್ತು. ಇನ್ಸ್ಟಾಗ್ರಾಮಲ್ಲಿದ್ದವರಂತೂ ಪ್ರತಿಯೊಬ್ಬರು ಅದನ್ನು ನೋಡಿರ್ತೀರಿ. ಈಗ ಎಲ್ಲರ ಬಾಯಲ್ಲೂ ಆ ಶ್ಲೋಕ ಹರಿದಾಡ್ತಾ ಇದೆ. ಯಾವುದು ಆ ಶ್ಲೋಕ ಅಂದರೆ ಭಗವದ್ಗೀತೆಯಲ್ಲಿರುವಂಥ ಒಂದು ಶ್ಲೋಕ. ಅದು ಒಂದು ಶ್ಲೋಕನ ನೀವು ಪಠಿಸೋದ್ರಿಂದ ಇಡೀ ಭಗವದ್ಗೀತೆಯನ್ನು ಓದಿದಷ್ಟು ಪುಣ್ಯ ಸಿಗುತ್ತೆ ಅಂತ. ಹಾಗಾಗಿ ತುಂಬ ಜನ ಅದನ್ನು ಈಗ ಪಠಿಸ್ತಾನೂ ಇದ್ದಾರೆ. ಹಾಗಾದರೆ ಅದರ ಮಹಿಮೆಯನ್ನು ನಾವೇನು ನೋಡಿದ್ದೀವಿ? ನೀವೆಲ್ಲರೂ ನೋಡಿರ್ಬೋದು, ರೋಡಲ್ಲಿ ಒಂದು ಮಂಗ ಸತ್ತು ಬಿದ್ದಿರುತ್ತೆ. ಅದನ್ನು ಯಾರೋ ಇಬ್ಬರು ನೋಡ್ತಾರೆ, ಕರ್ಕೊಂಡು ಬಂದು ಬೆನ್ನ ಮೇಲೆ ಕೈಯನ್ನು ಇಟ್ಟು ಆ ಮಂತ್ರವನ್ನು ಹೇಳ್ತಾರೆ, ಅದಕ್ಕೆ ಜೀವ ಬರುತ್ತೆ. ಆಮೇಲೆ ಇನ್ನೊಂದು ನೋಡ್ತೀನಿ, ಏನು ಅಂದರೆ ಒಂದು ಹಕ್ಕಿ ಸತ್ತೋಗಿರುತ್ತೆ, ಒಬ್ಬರನ್ನು ಹಿಡ್ಕೊಂಡು ಬರ್ತಾರೆ, ಅವ್ರ ಪಕ್ಕದಲ್ಲಿರುವಂಥ ಲೇಡಿ ಹೇಳ್ತಾರೆ, ಇಲ್ಲ ಇಲ್ಲ ಕಣೋ, ಆ ದಿವಸ ಆ ಮಂತ್ರ ಹೇಳಿ ಕೋತಿ ಬದುಕಿದೆ, ಇವತ್ತು ಇದಕ್ಕೆ ಹೇಳೋಣ ನೋಡೋಣ ಅಂತ ಹೇಳ್ತಾರೆ. ಆಗ ಹಕ್ಕಿ ಹಾರುತ್ತೆ. ಆದರೆ ಅದು ನಮ್ಮ ನಿಜ ಜೀವನದಲ್ಲಾದಾಗ ನಮ್ಗೆ ಆಶ್ಚರ್ಯ ಆಗೋದು. ನಾನು ನಿನ್ನೆ ಸ್ಕೂಲಿಂದ ಹೋದ ತಕ್ಷಣ ಒಳಗಡೆ ಹೋಗ್ತೀನಿ, ಈ ಹಾವು ರಾಣಿ ಅಂತಾರೆ, ಗೊತ್ತಿರಬೇಕು ನಿಮಗೆ, ಹಾವು ರಾಣಿ ಅಂತ ಹೇಳ್ತಾರೆ. ಅದು ಭಾಳ ಉದ್ದಿಲ್ಲ, ನನ್ನ ಕಿರುಬೆರಳಿನಕ್ಕಿಂತ ಇನ್ನೂ ಅರ್ಧದಷ್ಟು ಸಣ್ಣ ಇದೆ, ಮರಿ ಅದಷ್ಟು ಸಣ್ಣ ಮರಿ ಅಷ್ಟೇ ಬಂದಿದೆ. ಅದಕ್ಕೆ ಬರೋಕ್ಕೆ ಬಂದಿದೆ ಪಾಪ ಯಾವುದೋ ಮೂಲಕ, ಯಾಕಂದ್ರೆ ನಮ್ಮದೆಲ್ಲ ಹಂಚಿನ ಮನೆ ಅಲ್ವಾ, ಅದೆಲ್ಲೋ ಮೇಲಿಂದ ಕೆಳಗೆ ಎಲ್ಲೋ ಬಿದ್ದಿದೆ, ಒಟ್ಟಾರೆ ಬಿದ್ದು ಬಂದಿದೆಯೋ ಅಥವಾ ಕಿಟಕಿಯಲ್ಲಿ ಪಾಸ್ ಆಗಿದೆಯೋ ಏನೋ ಗೊತ್ತಿಲ್ಲ, ಬಂದಿದೆ ಅದು ಪಾಪ. ಬಂದ ಮೇಲೆ ನನ್ನನ್ನು ನೋಡಿಬಿಟ್ಟಿದೆ, ಎಲ್ಲಿ ಹೋಗಬೇಕು, ನನಗೂ ಹಾಗೆ ಅದು ಹಿಡಿಯೋಕ್ಕಾಗತ್ತಾ? ಹಿಡಿಯುವಂಥ ವಸ್ತು ಏನಲ್ಲ, ಪ್ರಾಣಿ ಏನಲ್ಲ ಅದು. ಆಗ ನಾನೇನು ಮಾಡ್ತೀನಿ, ಕಸಬರಿಗೆ ಮತ್ತು ಕಸ ತೆಗೆಯೋದನ್ನು ಎರಡನ್ನು ತೊಗೊಂಡು ಬರ್ತೀನಿ. ಇವಾಗ ಓಡಬೇಡಪ್ಪ, ಎಲ್ಲ ಹಿಂಗಾರು ಮಾಡಿ ನಾನು ಕಾಪಾಡ್ತೀನಿ, ಓಡಬೇಡ ಅದಕ್ಕೆ ಎಲ್ಲಿ ಗೊತ್ತಾಗುತ್ತೆ ನಾನು ಹೇಳಿದ ಮಾತು. ಆಗೇನು ಮಾಡಿಬಿಡ್ತೀನಿ, ಕಸಬರಿಗೆಯನ್ನು ಇಟ್ಟು ಅದನ್ನು ಇದು ಮಾಡಬೇಕು ಅನ್ನೋಷ್ಟೊತ್ತಿಗೆ ಅದರ ತಲೆ ಮೇಲೆ ಆ ಕಸಬರಿಗೆ ನನ್ನ ಭಾರ ಬೀಳುತ್ತೆ. ಬಿತ್ತು ಸತ್ತೇ ಹೋಯಿತು ಪಾಪ. ಅದು ತುಂಬ ಮನಸ್ಸಿನ ನೋವಾಯಿತು, ಯಾಕಂದರೆ ಇದನ್ನ ಕಾಪಾಡ್ತೀನಿ ಅಂತ ಹೇಳಿ ದೇವ್ರೆ ನಾನು ಇಷ್ಟು ಮಾಡೋಕ್ಕೆ ಹೋಗಿ ಅದು ಕಸಬರಿಗೆ ಭಾರ ಹೆಚ್ಚಾಯಿತು ಅಥವಾ ಕಸಬರಿಗೆ ಕಸ ತೆಗೆಯೋ ಭಾರ ಹೆಚ್ಚಾಯಿತು, ಏನೋ ಗೊತ್ತಿಲ್ಲ. ಮನಸ್ಸಿಗೆ ತುಂಬ ನೋವಾಗೋಯ್ತು. ಅದ್ರ ಏನೇ ಆಗಲಿ ಹೊರಗೆ ತೊಗೊಂಡೋಗಿ ಹಾಕಿದೆ. ಅದನ್ನು ಹಾಕಿ ಅದ್ರ ಮೈ ಮೇಲೆ ಸ್ವಲ್ಪ ನೀರು ಬಿಟ್ಟೆ, ನೋಡೋಣ ಏನಾದರೂ ಮೂವ್ ಆಗಬಹುದೇನೋ ಅಂತ. ಇಲ್ಲ. ತಲೆ ಮೇಲೆ ಸ್ವಲ್ಪ ನೀರು ಬಿಟ್ಟೆ, ಇಲ್ಲ, ಏನೂ ಇಲ್ಲ. ಅಯ್ಯೋ ದೇವರು, ಇಷ್ಟು ಸಣ್ಣ ಪ್ರಾಣಿ, ಸಣ್ಣ ಮರಿಯೋದಷ್ಟೇ. ಅದೇ ನಾನು ಹೇಳ್ತೀನಲ್ಲ, ನನ್ನ ಕಿರುಬೆರಳಲ್ಲಿ ಅರ್ಧ ಕಿರುಬೆರಳಷ್ಟು ಉದ್ದ ಇದೆ, ಅದಷ್ಟೇ. ಅಷ್ಟು ಸಣ್ಣ ಪ್ರಾಣಿ ಪಾಪ. ಅದಕ್ಕೆ ಎಷ್ಟು ಆಗಬೇಕು, ಅದಕ್ಕೊಂದು ಕೈ ಬೆರಳಲ್ಲಿ ತಟ್ಟ ಹೊಡೆದು ಸತ್ತೋಗ್ತದೆ ಅದು. ನಾನು ಅಂಥದ್ರಲ್ಲಿ ಹಂಗೆ ಮಾಡಿ ಅದು ಓಡೋಗ್ತದೆ ಅನ್ನೋ ಭರಸಕ್ಕೆ ನಾನು ಅದನ್ನ ಒತ್ತಿ ಹಿಡಿದು ಹೀಗೆ ಕೊಡುವಾಗ ಅದರ ಭಾರ ಅದ್ರ ಮೇಲೆ ಆಗಿರೋದು. ಹಾಗೆ ಎಲ್ಲ ಅಲ್ಲಿ ಬಿಟ್ಟೆ, ಹೆಂಗಂದ್ರೆ ಇದು ಸತ್ತು ಹೋಯ್ತು ಅಂತ ಅಂದುಕೊಂಡೆ. ಮನೆಯೆಲ್ಲ ಗುಡಿಸುವಾಗ ನೆನಪಾಗುತ್ತೆ ನನಗೆ, ಆ ಮಂತ್ರ ನೆನಪಾಗುತ್ತೆ. ಆ ಮಂತ್ರ ನೆನಪಾದಾಗ ನೋಡೋಣ, ಹಾಗಾದರೆ ಅಲ್ಲ ಮಂತ್ರದಲ್ಲಿ ಶಕ್ತಿ ಇದೆ ಅನ್ನೋದು ಗೊತ್ತು, ಆದರೆ ನಾವೇ ನೋಡೋಣ ಅಂತ ಅಂದಾಗ ಆಶ್ಚರ್ಯ ಆಗೋದಲ್ವಾ. ಆವಾಗ ಹೋದೆ, ಅದ್ರ ಬೆನ್ನು ಮುಟ್ಟಕ್ಕೆ ಭಯ ನನಗೆ. ಇದು ಇರೋದೇ ಇಷ್ಟು ಸಣ್ಣ, ಅದರಲ್ಲೂ ಆ ಪ್ರಾಣಿಗಳದ್ದೆಲ್ಲ ಬೆನ್ನು ಮುಟ್ಟೋದಂದ್ರೆ ಭಾಳ ಭಯ. ಆಗೇನು ಮಾಡ್ತೀನಿ, ಒಂದು ತೆಂಗಿನಕಾಯಿ ಸುಂಬನ್ನು ತೊಗೊಂಡು ಬಿಟ್ಟು ಅದ್ರ ಮೈ ಮೇಲೆ ಎಳಿತೀನಿ. ಅದನ್ನು ಎಳೆದು ಈ ಮಂತ್ರ, ನಿಮಗೆಲ್ರಿಗೂ ಗೊತ್ತಿರುವಂಥ ಶ್ಲೋಕ ಇದು. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಇದನ್ನು 3 ಸಲ ಹೇಳ್ತೀನಿ. 3 ಸಲ ಹೇಳಿದರೂ ಯಾವುದೇ ರೀತಿಯ ಮೂಮೆಂಟ್ ಇಲ್ಲ. ಆದರೆ ನನ್ನ ಮನಸ್ಸಿನಲ್ಲಿ ಒಂದಿದೆ, ಪೂರ್ತಿಯಾಗಿ ಸತ್ತೋಗ್ಬಿಟ್ಟಿದೆ ಇದು ಅಂತ. ಆದರೂ ಮತ್ತೆ ಏನು ಮಾಡ್ತೀನಿ, ಮತ್ತೆ 3 ಸಲ ಹೇಳ್ತೀನಿ. ಮತ್ತೆ 3 ಸಲ ಹೇಳುವಾಗ ಹಿಂದಿನ ಒಂದು ಕಾಲನ್ನು ಮೂವ್ ಮಾಡುತ್ತೆ ಅದು. ಆಗ ನನಗೆ ದೃಢವಾದ ನಂಬಿಕೆ ಬರುತ್ತೆ. ಇನ್ನೂ ಸ್ವಲ್ಪ ಜೋರಾಗಿ ನಾನು ಆ ಮಂತ್ರವನ್ನು ಹೇಳ್ತೀನಿ. ನಾನು ಹೇಳಿ ಸುಮಾರು 6 ಸಲ ಹೇಳಿ 7-8ನೇ ಸಲ ಹೇಳುವಾಗ ಪೂರ್ತಿಯಾಗಿ ಚೇತರಿಕೆ ಆಗಿಬಿಡುತ್ತೆ. ನನಗೆ ನಿಜ ಆಶ್ಚರ್ಯ. ಇದು ಈ ಮಂತ್ರದಲ್ಲಿರುವಂಥ ಶಕ್ತಿ. ನಾವು ಏನು ನೋಡಿರ್ತೀವಿ ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲೆಲ್ಲ ನಾವು ಏನು ನೋಡಿರ್ತೀವಿ, ನಿಜ ಇದು. ತಕ್ಷಣದ ಏನಾಗೋಯಿತು, ಇನ್ನೂ ಮಂತ್ರನ ಶ್ಲೋಕವನ್ನು ಗಟ್ಟಿಯಾಗಿ ಹೇಳ್ತೀನಿ.
ತೆಂಗಿನ ಗರಿಯನ್ನು ತೊಗೊಂಡು ಅದ್ರ ಮೈ ಮೇಲೆ ಇದು ಮಾಡ್ತಾ ಇದ್ದೀನಿ, ಸರ ಅಂತ ಹೊರಡ್ತಾ ಇದೆ. ನನಗೆ ಗೊತ್ತೇ ಆಗಿಲ್ಲ. ನನಗೆ ನಿಜ ಇದು ಬದುಕುತ್ತೆ ಅನ್ನೋ ನಿರೀಕ್ಷೆನೇ ಇಲ್ಲ. ಅಂದರೆ ನಾನು ವಿಡಿಯೋ ಮಾಡ್ಕೊಬಿಡ್ತಿದ್ದೆ ಅದನ್ನ. ಎಷ್ಟು ಚೆಂದ ಹೋಯ್ತು ಅಂದರೆ ನಿಜವಾಗಿಯೂ ಆ ಶ್ರೀಕೃಷ್ಣ ಪರಮಾತ್ಮಗೊಂದು ಥ್ಯಾಂಕ್ಸ್ ಹೇಳಬೇಕು. ಇಡೀ ಒಂದು ಭಗವದ್ಗೀತೆ ಓದಿದಷ್ಟು ಶಕ್ತಿ ಇರೋದಂತೂ ಖಂಡಿತ. ಹಾಗಾಗಿ ಪ್ರತಿಯೊಬ್ಬರು ಆಗಿಲ್ಲ ಪರವಾಗಿಲ್ಲ, 21 ಸಲ 108 ಸಲ ಬೇಡ, 21 ಸಲ 108 ಸಲನೇ ಹೇಳ್ಬೇಕಂತೇನಿಲ್ಲ. ನೀವು 3 ಸಲ ಹೇಳಿ ಸಾಕು. ಬೇಡ 3 ಸಲ ಹೇಳೋಕ್ಕೂ ಆಗಿಲ್ಲ, ಹೋಗ್ತೀನಿ ಬರ್ತೀನಿ ಹಿಂದೋಗ್ತೀರಾ ಮುಂದೋಗ್ತೀರಾ, ಅವಾಗ ಹೇಳ್ತಾ ಇರಿ ಅವನ ನಾಮಸ್ಮರಣೆಯನ್ನು. ಖಂಡಿತವಾಗಿಯೂ ಫಲ ಕೊಡುತ್ತೆ. ಇದು ನನ್ನ ಕಣ್ಣಾರೆ ನಾನು ನೋಡಿರುವಂಥದ್ದು, ನಾನು ಪಠಿಸಿರುವಂಥದ್ದು, ಅದಕ್ಕೆ ಜೀವ ಬಂದಿರುವಂಥದ್ದು. ಇದಂತೂ ನಿಜಪ್ಪ. ತುಂಬ ನನಗೆ ಆಶ್ಚರ್ಯ ಆಯಿತು. ಯಾಕಂದರೆ ನಾನು ಹೀಗೆ ಹೇಳೋಕ್ಕಂತೂ ಸಾಧ್ಯ ಇಲ್ಲ. ಹೀಗಾಯಿತು ಅಲ್ಲ ಹಂಗಾಯ್ತಂತೆ ಇಲ್ಲಿ ಹಿಂಗಾಯ್ತಂತೆ ಅಂತ ಹೇಳೋಕ್ಕಂತೂ ಆಗಲ್ಲ. ಇಷ್ಟೇ ಸಣ್ಣ ಮರಿನ ಆ ಮಂತ್ರದಿಂದ ಬಹುಶಃ ನನಗೂ ಅಂಟದಂಥ ದೋಷ ದೂರ ಆಯಿತು. ಯಾಕಂದರೆ ಹಾವುರಾಣಿಯನ್ನು ಸಾಯಿಸಬಾರ್ದು ಅಂತಾರೆ. ತುಂಬ ಕೇಳಿದ್ದೀನಿ ನಾನು, ಹಾವುರಾಣಿಯನ್ನು ಸಾಯಿಸಬಾರ್ದು, ದೋಷ ಆಗುತ್ತೆ ಅಂತಾರೆ. ಇರ್ಬೋದು, ಅಂದರೆ ನಮ್ಮ ಕಡೆಯಲ್ಲೆಲ್ಲ ಹಾವುರಾಣಿನ ಯಾರೂ ಸಾಯಿಸಲ್ಲ. ನನ್ನಿಂದ ಹಿಂಗೆ ಆಯ್ತಲ್ಲ ಅನ್ನೋ ಬೇಜಾರು ಒಂದಿತ್ತು. ಆಮೇಲೆ ಒಂಥರ ಮನ್ಸಿಗೆ ಸಮಾಧಾನ ಮಾಡೋದು, ನಾನು ಬೇಕಂದಕ್ಕೇನು ಮಾಡಿದ್ದಲ್ಲ ಬಿಡು, ನಾನು ಅದನ್ನ ಕಾಪಾಡಬೇಕು ಅಂತ ಹೋದೆ, ಅದು ಹಂಗಾಯಿತು, ಇನ್ನೇನು ಮಾಡೋದು, ನಮ್ಮನ್ನು ನಾವೇ ಸಮರ್ಥನೆ ಮಾಡ್ಕೊಳ್ಳೋದೇ ಅಲ್ವಾ ಅಂದ್ಕೊಂಡೆ. ಆಮೇಲೆ ನೆನಪಾಗಿರೋ ಮಂತ್ರದಿಂದಲೇ ಬಂತು ಅದಕ್ಕೆ ಮತ್ತೆ ಚೈತನ್ಯ. ಬಹುಶಃ ಈ ಮಂತ್ರವನ್ನು ಪ್ರತಿಯೊಬ್ಬರು ನುಡಿಸಿ. ಇನ್ನೊಂದು ವಿಶೇಷ ಅಂದರೆ ನಿಮ್ಗೆ ಸುಸ್ತಾಗಿರುತ್ತಾ ನೋಡಿ, ಇದೊಂದು ಅಬ್ಸರ್ವ್ ಮಾಡಿ ನೋಡಿ. ನಿಮಗೆ ಸುಸ್ತಾಗಿರುತ್ತೆ, ಯಾಕೋ ಒಂಥರ ಜೀವಕ್ಕೇನೋ ಒಂಥರ ಆದಂಗೆ ಆಗುತ್ತೆ. ಆಗ ನೀವು ಈ ಮಂತ್ರವನ್ನು ಪಠಿಸಿ, ನಿಮ್ಮಲ್ಲಿ ಲವಲವಿಕೆ ಹೆಚ್ಚಾಗುತ್ತೆ. ನೋಡಿ, ಟ್ರೈ ಮಾಡಿ ನೋಡಿ. ಬಹುಶಃ ಹೌದಾ ಇದು ಅಂತ ಸುಸ್ತಾದಾಗಲಿ ಅಥವಾ ನಿಮಗೆ ಏನೋ ಜ್ವರ ಬಂದಿದೆ, ಓಡಾಡೋಕ್ಕಾಗಲ್ಲ, ಆಗೆಲ್ಲ ಆದಷ್ಟು ಈ ಮಂತ್ರವನ್ನು ಪಠಿಸೋದ್ರಿಂದ, ಇದು ರಾಯರಿಗೂ ತುಂಬ ಇಷ್ಟ ಬಿಡಿ, ಪಠಿಸೋದ್ರಿಂದ ಬಹುಶಃ ಹೋದ ಜೀವನೂ ವಾಪಸ್ ಬರುತ್ತೆ. ಅಷ್ಟು ಶಕ್ತಿ ಇದೆ ಈ ಮಂತ್ರಕ್ಕೆ. ಹಾಗಾಗಿ ಪ್ರತಿಯೊಬ್ಬರು ಈ ಮಂತ್ರವನ್ನು ಮನೆಯಲ್ಲಿ ಹೇಳಿ, ಜೊತೆಗೆ ತಾವು ಹೇಳಿ. ಎಷ್ಟೊತ್ತಾಯಿತು ಅಷ್ಟೊತ್ತು ಹೇಳ್ತಾನೇ ಇರಿ. ನಮಗೆ ಅಷ್ಟೊತ್ತು ಇಷ್ಟೊತ್ತು ಅಂತಿಲ್ಲ. ಅಡುಗೆ ಮಾಡುವಾಗ ಮನಸ್ಸು ಬಂತ ಹೇಳಿ, ಓಡಾಡುವಾಗ ಮನಸ್ಸು ಬಂತ ಹೇಳಿ, ಗಾಡಿ ಮೇಲೆ ಹೋಗ್ತಾ ಇದ್ದೀರಾ ಮನಸ್ಸು ಬಂತ ಹೇಳಿ, ಅವನ ನಾಮಸ್ಮರಣೆಯನ್ನು ಮಾಡ್ತಾ ಹೊರಡಿ. ಬಹುಶಃ ನಿಜವಾದ ವಿಷಯವನ್ನು ನಾನು ಇವತ್ತು ನಿಮ್ಮ ಮುಂದೆ ತಂದಿದ್ದೀನಿ. ಆ ಕೃಷ್ಣ ಪರಮಾತ್ಮನನ್ನು, ನಮ್ಮ ರಾಯರ ಪ್ರಿಯನನ್ನು ನಾವು ಯಾವಾಗಲೂ ಪಡಿಸ್ತಾ ಇರೋಣಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಸರ್ವೇ ಜನ ಸುಖಿನೋ ಭವಂತು.